ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 6 ಗಂಟೆ ಮೇಲೇ ಆಗಿತ್ತು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಮನೆಯಲ್ಲಿ ನೈಟ್ ರೂಟೀನ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ವಾಕಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಸನ್ಸೆಟ್ ಆಗ್ತಾಯಿತ್ತು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಂಗಾಗಿ ಅದು ಕೂಡ ವಿಡಿಯೋ ಮಾಡ್ಕೊಂಬಂದೆ. ಇನ್ನು ನಾವು ವಾಕಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು. ಸ್ವಲ್ಪ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಲೇಟಾಗೇ ಬಂದರು. ಹಾಗಾಗಿ ಬರಬೇಕಾದ್ರೆ ಟೈರ್ ಕೂಡ ಬುಕ್ ಮಾಡಿದರು, ಅದು ಕೂಡ ಬಂದಿತ್ತಂತೆ. ಸೊ ಬಂದಿದ್ದಾರೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ರೆ, ಸೈಜ್ ಕರೆಕ್ಟಾಗಿದ್ದರೆ ಮತ್ತು ಇನ್ನೊಂದು 3 ಬುಕ್ ಮಾಡಬೇಕು. ಯಾಕಂತಂದರೆ ಈಗಾಗಲೇ ಒಂದು 2.5 ವರ್ಷ ಆಗಿದೆ ಒಂದು ಕಾರ್ ತೊಗೊಂಡು. ಅದ್ರದ್ದು ಟೈರ್ 4 ಟೈರೂ ಹಾಳಾಗಿದೆ. ಸೊ ಹಂಗಾಗಿ ಯಾವಾಗಲೂ ಪಂಚರ್ ಆಗ್ತಾನೆ ಇತ್ತು. ಇವಾಗ ಸ್ವಲ್ಪ 4 ಟೈರೂ ಚೇಂಜ್ ಮಾಡಿಸ್ಬೇಕಿತ್ತು. ಹಂಗಾಗಿ ಒಂದು ಬುಕ್ ಮಾಡಿದ್ರು. ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದರೆ ಇನ್ನೂ 3 ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಂತೆ. ಹಾಗಾಗಿ ನಮ್ಮ ಮನೆಯವರೇ ಹೇಳಿದರು. ನನಗದು ಅದ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ರೇಟಿಂಗ್ಸ್ ಎಲ್ಲ 4.2 ಏನೋ ಇತ್ತಂತೆ. ಹಂಗಾಗಿ ಅದನ್ನೇ ಬುಕ್ ಮಾಡಿಕೊಂಡಿದ್ರು. ಚೆನ್ನಾಗಿದೆ, ಇನ್ನೂ 3 ಬುಕ್ ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಅದೊಂದು 3 ಬುಕ್ ಮಾಡಿಬಿಟ್ಟು 4 ಟೈರನ್ನು ಗಾಡಿಗೆ ಹಾಕಿಸ್ಬೇಕು. ಸ್ವಲ್ಪ ಯಾವಾಗಲೂ ಗಾಡಿ ಅದು ಪಂಚರ್ ಆಗ್ತಾನೆ ಇದೆ, ಡೈಲಿ ಪಂಚರ್ ಹಾಕ್ಸ್ತಾನೆ ಇದ್ರು. ಹಂಗಾಗಿ ಇನ್ನು ಮನೆಗೆ ಬರಬೇಕಾದ್ರೆ ಏನಾದರೂ ತಿಂಡಿ ಅದು ಇದು ತರ್ತಾ ಇರ್ತಾರೆ. ಯಾಕಂದರೆ ಇವನು ನನ್ನ ಮಗ ಮನೆಗೆ ಬರಬೇಕಾದ್ರೆ ಏನೂ ತಂದಿಲ್ಲ ಅಂತಂದರೆ, ನೀನು ನನಗೇನೂ ತಂದಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಡ್ತಾನೆ. ಸೊ ಹಂಗಾಗಿ ಬರಬೇಕಾದ್ರೆ ಏನಾದರೂ ಒಂದು ತಿಂಡಿ ಹಿಡ್ಕೊಂಬಿಡ್ತಾರೆ ಕೈಯಲ್ಲಿ. ಹಾಗಾಗಿ ಇವತ್ತು ಮಾವಿನ ಹಣ್ಣು ತೊಗೊಂಬಂದಿದ್ರು. ಈ ಸಲ ಸೀಸನಲ್ಲಿ ಇದೇ ಫಸ್ಟು ಮಾವಿನ ಹಣ್ಣು ತಿಂತಾಯಿರೋದು. ಮಾವಿನಕಾಯಿ ತಿಂದಿದ್ವಿ, ಬಟ್ ಹಣ್ಣು ತಿಂದಿರಲಿಲ್ಲ ಈ ಸಲ. ಊರಲ್ಲಿ ಅಂತಂದರೆ ಕಾಯೆಲ್ಲ ಇವಾಗ ಸಿಗುತ್ತೆ, ಹಣ್ಣು ಈಗ ಸ್ಟಾರ್ಟ್ ಆಗಿರುತ್ತೆ. ಇವಾಗ ಮೇ ತಿಂಗಳಲ್ಲಿ ಸೀಸನ್ನು. ಸೊ ಹಣ್ಣು ಸಿಕ್ಕಿರಲಿಲ್ಲ, ಕಾಯೇ ಸಿಕ್ಕಿತ್ತು. ಕಾಯಿ ತೊಗೊಂಬಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಇನ್ನು ಸ್ವಲ್ಪ ತಿಂದಿದ್ವಿ. ಹಾಗಾಗಿ ಮಾವಿನಕಾಯಿನ ತಿಂದಿದ್ವಿ, ಹಣ್ಣು ತಿಂದಿರಲಿಲ್ಲ. ಸೀಸನಲ್ಲಿ ಇದೇ ಫಸ್ಟ್ ತಿಂತಾ ಇರೋದು. ಸೊ ತೊಗೊಂಬಂದಿರು. ನಾನು ಈ ಥರ ಹಣ್ಣು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಊರ ಕಡೆ ಎಲ್ಲ ಈ ಥರ ಹಣ್ಣು ಸಿಗೋದಿಲ್ಲ. ಸ್ವಲ್ಪ ಚೆನ್ನಾಗಿರೋ ಹಣ್ಣು ಸಿಗುತ್ತೆ, ಸ್ವೀಟ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಆ ಥರ ಹಣ್ಣುಗಳು ಸಿಗುತ್ತೆ. ಬಟ್ ಇದರಲ್ಲಿ ಅಷ್ಟೇನು ಸ್ವೀಟ್ ಇರಲಿಲ್ಲ ಮತ್ತು ಹುಳಿನೂ ಇರೋದಿಲ್ಲ. ಹಣ್ಣು ಪರವಾಗಿಲ್ಲ ಅನ್ನೋ ಥರ ತಿನ್ನೋ ಥರ ಇರುತ್ತೆ. ಸೊ ಇದನ್ನು ಇವಾಗ ತೊಳೆದು ಕಟ್ ಮಾಡಿ ಅದಾದಮೇಲೆ ಅವ್ರಿಗೆ ತಿನ್ನೋದು ಕೊಟ್ಟು ಇನ್ನು ನಾನು ಕೂಡ ಕುತ್ಕೊಂಡು ತಿಂದ್ವಿ. ಸೊ ಇದೇನು ಹುಳ ಏನೂ ಆಗಿರಲಿಲ್ಲ, ಚೆನ್ನಾಗಿತ್ತು. ಸೊ ಒಂದು ಸಲ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಣ್ಣೆಲ್ಲ ಇಸ್ಕಿ ನಾನೇ ನೋಡಿದ್ದೆ, ಹಂಗಾಗಿ ಸೈಡಲ್ಲಿ ಆ ಥರ ಆಗಿದೆ. ಇನ್ನು ಅಷ್ಟು ಏನು ಸ್ವೀಟ್ ಇರಲಿಲ್ಲ, ಪರವಾಗಿಲ್ಲ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದ್ವಿ. ಫಸ್ಟು ಸೀಸನಲ್ಲಿ ಇದೆ ಫಸ್ಟ್ ಅಲ್ಲ ತಿಂತಾ ಇರೋದು ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ವಿಡಿಯೋ ಮಾಡ್ಕೊತಿದ್ದೆ ನಾನು ತಿನ್ನೋದು ಎಲ್ಲನ. ಹಂಗಾಗಿ ಪಾಪನೂ ಬಂದು ಅಮ್ಮ ನನ್ನ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಇನ್ನು ಹಣ್ಣೆಲ್ಲ ತಿಂದಾದಾದಮೇಲೆ ಅಡುಗೆ ಶುರು ಮಾಡಿಕೊಂಡೆ. ಇವತ್ತು ಹೇಳ್ಬೇಕು ಅಂತಂದರೆ ಆ್ಯಕ್ಚುಲಿ ನೀರೇ ಇಲ್ಲ ಗೈಸ್. ಹೇಳ್ಬೇಕು ಅಂತಂದರೆ ಫುಲ್ ನೀರು ಖಾಲಿ. ಈ ಕಡೆ ಎಲ್ಲ ರೋಡ್ಗಳು ಮತ್ತು ಇದೆಲ್ಲ ಹೊಸ ದೊಡ್ಡ ದೊಡ್ಡ ಮೋರಿಗಳೆಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಯಾವಾಗಲೂ ಪೈಪ್ ಹೊಡೆದಾಕ್ತಿರ್ತಾರೆ ಅವರು. ಪಾಪ ವಾಟರ್ ಮ್ಯಾನ್ ಪೈಪ್ ರೆಡಿ ಮಾಡಿಸಿ ನೀರು ಬಿಡ್ತಾ ಇರ್ತಾರೆ. ಇವತ್ತು ಫುಲ್ ನೀರಿರಲಿಲ್ಲ. ಸ್ವಲ್ಪ ನಾವು ಡ್ರಮ್ಮಲ್ಲಿ ಎಷ್ಟು ನೀರು ತುಂಬ್ಕೊಂಡಿದ್ವೋ ಅಷ್ಟೇ ನೀರಿದ್ದಿದ್ದು. ನಾವು ಇನ್ನು ನಾಳೆನೂ ಬಿಡಲ್ಲ ಅಂತ ಹೇಳಿದರು. ಹಂಗಾಗಿ ಸ್ವಲ್ಪ ಡ್ರಮ್ಮಿಗೆ ನೀರು ತುಂಬ್ಕೊಂಡಿದ್ವಿ. ನಮ್ಮ ಮನೆಯವ್ರ ಹಂಗೂ ಒಂದು ಅರ್ಧ ಡ್ರಮ್ ತುಂಬ್ಕೊಳ್ಳೋಣ ಸಾಕು, ಬಿಡ್ತಾರೇನೋ ಆಮೇಲೆ ನೀರು ವೇಸ್ಟ್ ಆಗುತ್ತೆ ಅಂತ ಒಂದು ಅರ್ಧ ಡ್ರಮ್ ಮಾತ್ರ ತುಂಬಿದ್ರು. ಫುಲ್ ತುಂಬಿರಲಿಲ್ಲ. ನೋಡಿದ್ರೆ ನೀರೇ ಸಾಕಾಗಲಿಲ್ಲ. ಒಂದು ದಿನಕ್ಕೆ ನಮಗೆ ಈ ಪಾತ್ರೆ ಮನೆ ಒರೆಸೋದು ಸ್ನಾನ ಮಾಡೋದು ಇಷ್ಟಕ್ಕೆ ನೀರು ಖಾಲಿ ಆಗೋಯ್ತು. ಇನ್ನು ಸ್ವಲ್ಪ ನೀರು ಇದ್ದಿದ್ರಲ್ಲಿ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ನೀರು ಇರಲಿಲ್ಲ ಅಂತಲೇ ಏನೋ ಸ್ವಲ್ಪ ಪಾತ್ರೆನೂ ಕಡಿಮೆ ಇತ್ತು. ಹಂಗಾಗಿ ಹೆಂಗೋ ಒಂದು ಬಕೆಟ್ ನೀರಲ್ಲೇ ಸ್ವಲ್ಪ ಪಾತ್ರೆಗಳು ತೊಳ್ಕೊಂಡೆ. ಇನ್ನು ಅದಾದಮೇಲೆ ಸಿಂಕೆಲ್ಲ ತೊಳೆದು ಅದಾದಮೇಲೆ ನೀಟಾಗಿ ಅಡುಗೆ ಮನೆ ಸ್ವಲ್ಪ ಒರೆಸ್ಕೊಂಡು ಇನ್ನು ಅಡುಗೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಅಂತಂದರೆ ಇವತ್ತೇನು ಜಾಸ್ತಿ ಅಡುಗೆ ಕೆಲಸ ಏನೂ ಇರಲಿಲ್ಲ. ಸಂಡೇ ಮಾಡಿ ಚಿಕನ್ ಸಾಂಬಾರಿತ್ತು. ಹಂಗಾಗಿ ಸೋಮವಾರ ತಿನ್ನೋಲ್ವಲ್ಲ, ಇನ್ನು ಸೋಮವಾರ ನೈಟೇ ತಿನ್ನೋದು. ಹಂಗಾಗಿ ಸಾಂಬಾರಿತ್ತು. ಇನ್ನು ಸಾಂಬಾರು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ರೈಸ್ಗಿಟ್ಟು ಇನ್ನೊಂದು ಸೈಡ್ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ನಮ್ಮ ಮನೆಯವ್ರು ಒಬ್ಬರಿಗೆ ಮಾಡಿಕೊಟ್ಟಿತ್ತು. ಯಾಕಂದರೆ ಮಾವಿನ ಹಣ್ಣು ತಿಂದಿದ್ವಿ ಮತ್ತು ಟೀ ಬೇರೆ ಕುಡ್ದಿದ್ದೆ. ಹಂಗಾಗಿ ನನಗೂ ಕೂಡ ಏನೋ ಊಟ ಮಾಡೋ ಥರ ಇರಲಿಲ್ಲ. ಸ್ವಲ್ಪ ರೈಸ್ ತಿನ್ಕೊಳ್ಳೋಣ ಅಂತೇಳಿ ಅವ್ರೊಬ್ರಿಗೆ ಮುದ್ದೆ ಮಾಡಿಕೊಟ್ಟೆ. ಅವರಿಗೆ ಚಿಕನ್ ಸಾಂಬಾರಿಗೆ ಮುದ್ದೆ ಇದ್ರೆ ತುಂಬ ಇಷ್ಟ. ಸೊ ಹಂಗಾಗಿ ಅವರೊಬ್ರಿಗೆ ಮುದ್ದೆ ಮಾಡಿಕೊಟ್ಟು ನಾವು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ವಿ. ಯಾಕಂದರೆ ಈ ಡೈಜೆಸ್ಟೇ ಆಗೋದಿಲ್ಲ ಈ ಚಿಕನ್ಗೂ ನಾನ್ ವೆಜ್ಜಿಗೂ. ಮತ್ತು ಮಾವಿನ ಹಣ್ಣು ಮತ್ತು ಟೀ ಕುಡಿಯೋದ್ರಿಂದ ಸ್ವಲ್ಪ
ಅಷ್ಟೇನಾಗಿರಲ್ಲ, ಹಂಗಾಗಿ ಮುದ್ದೆ ಬೇಡ ಅಂತೇಳ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೆ. ಅವರು ನಮ್ಮ ಮನೆಯವರು ನನಗೆ ಮುದ್ದೆನೇ ಮಾಡ್ಕೊಡವ, ನೀನು ಏನಾದರೂ ತಿನ್ಕೊ ಅಂತ ಅಂದಿದ್ರು. ಹಂಗಾಗಿ ಮುದ್ದೆ ಮಾಡ್ಕೊಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ನೈಟು ಚುಕ್ಕೆ ನೋಡಿ ಆದಮೇಲೆ ಚುಕ್ಕೆ ಕಂಡ್ರೆ ಮಾತ್ರ ಸೋಮವಾರ ತಿಂತಾರೆ, ಇಲ್ಲ ಅಂತಂದರೆ ತಿನ್ನೋದಿಲ್ಲ. ನಾನು ಸೋಮವಾರ ಎಲ್ಲ ಏನು ನೋಡ್ತಾ ಇರಲಿಲ್ಲ, ಮುಂಚೆ ತಿಂತಾಯಿದ್ದೆ. ಈಗ ನಮ್ಮ ಮನೆಯವರು ಬಿಟ್ಟ ಮೇಲೆ ತಿನ್ನೋದು ಬಿಟ್ಮೇಲೆ ನಾನು ಈಗಾಗಲೇ ಒಂದು 8 ವಾರದಿಂದ ತಿಂದಿಲ್ಲ. ನಾನು ಸೋಮವಾರ ನೈಟು ತಿಂತೀವಿ, ಮಾರ್ನಿಂಗ್ ಟೈಮು ನಾನು ತಿಂತಾಯಿಲ್ಲ, ಬಿಟ್ಟಿದ್ದೀನಿ ಸ್ವಲ್ಪ. ಹಂಗಾಗಿ ಸಾಂಬಾರು ಇನ್ನೇನು ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಅದೇ ಸಾಂಬಾರ್ಗೆ ಇನ್ನು ಮುದ್ದೆನೂ ರೈಸು ಮಾಡ್ಕೊಳ್ತಾಯಿದ್ದೀನಿ. ಹಂಗೂ ಸ್ವಲ್ಪ ಇದೆಲ್ಲ ತಿಂದಿದ್ದಕ್ಕೆ ನೈಟು ಡೈಜೆಸ್ಟ್ ಆಗಿರಲಿಲ್ಲ, ಹಂಗಾಗಿ ಸ್ವಲ್ಪ ಜ್ಯೂಸ್ ಬೇರೆ ಮಾಡ್ಕೊಂಡಿದ್ದೆ. ಇನ್ನು ಒಂದು ಮುದ್ದೆ ಆಗೋವಷ್ಟು ಮಾಡ್ಕೊಂಡಿದ್ದೆ ಕರೆಕ್ಟಾಗಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಂತ ಹೇಳ್ಬಿಟ್ಟು. ಇನ್ನು ಸಾಂಬಾರು ಕೂಡ ಬಿಸಿ ಮಾಡಿ ಅವರಿಗೆ ಹಾಕ್ಕೊಟ್ಟು ಅದಾದಮೇಲೆ ನಾನು ನಮ್ಮ ಪಾಪು ಸ್ವಲ್ಪ ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ. ಅವನು ಎದ್ದಿದ್ದೆ ಸ್ವಲ್ಪ ಲೇಟು, ಮಧ್ಯಾಹ್ನ 1-2 ಗಂಟೆಗೆ ಮಲಗಿದ್ದಕ್ಕೆ 5 ಗಂಟೆಗೇನೋ ಎದ್ದಿದ್ದ. ಹಾಗಾಗಿ 5 ಗಂಟೆನಲ್ಲೇ ಊಟ ಮಾಡಿಸ್ಕೊಂಡು ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ಅವನು ಕೂಡ ಊಟ ಲೇಟಾಗಿ ಮಾಡ್ತೀನಿ ಅಂತ ಇದ್ದ, ಬೇಡ ಊಟ ಅಂತನ ಸ್ವಲ್ಪ ಲೇಟಾಗಿ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ಅವನು ಇಬ್ಬರು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮ ಮನೆಯವರು ಊಟ ಮಾಡ್ಕೊಳ್ತಾಯಿದ್ರು. ಅವನು ಕಿವಿಗೆ ಹೇಳ್ತಾ ಇದ್ದ, ನನಗೆ ಈಗಲೇ ಊಟ ಬೇಡ, ಆಮೇಲೆ ಊಟ ಮಾಡೋಣ, ಡ್ಯಾಡಿ ಊಟ ಮಾಡಲಿ ಅಂತ ಹೇಳ್ಬಿಟ್ಟು. ಸರಿನಪ್ಪ ಆಯಿತು ಅಂತ ಹೇಳ್ತಿದ್ದೆ. ಅದಾದಮೇಲೆ ಅವ್ನು ಕೇಳ್ತಾಯಿದ್ದೆ 1 2 3 ಹೇಳು, ಮತ್ತು ಕಣ್ಣೆಲ್ಲಿದೆ ಮೂಗೆಲ್ಲಿದೆ ಅಂತೆಲ್ಲ ಕೇಳ್ತಾಯಿದ್ದೆ. ಅವನು ಹೇಳ್ತಾಯಿದ್ದ. ಆಮೇಲೆ ಸಂಡೇ ಮಂಡೇ ಹೇಳು ಅಂತ ಎಲ್ಲ ಇವಾಗ ಇನ್ನೇನು ಸ್ಕೂಲ್ಗೆ ಹಾಕ್ಬೇಕಲ್ಲ, ಹಂಗಾಗಿ ಅವನಿಗೆ ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ದೀನಿ ಅಂಥದ್ದೇನೆ. ಇದೆಲ್ಲ ಮುಂಚೆನೇ ಕಲ್ತಿದ್ದಾನೆ, ಬಟ್ ಇವಾಗ ಸ್ವಲ್ಪ ಅದನ್ನು ಹಾಗೆ ಜ್ಞಾಪಿಸ್ತಾ ಇರ್ತೀನಿ ಅವಾಗ ಸುಮ್ಮನೆ ಮರ್ತ್ಕೊತಾನೆ ಅಂತ ಹೇಳ್ಬಿಟ್ಟು. ಸೊ ಹೇಳ್ತಾನೆ, ಬಟ್ ಯಾರಾದರೂ ಇದ್ದರೆ ಹೇಳೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಕಪಿಚೇಟೆ ಜಸ್ಟ್ ಜಾಸ್ತಿ ಹೇಳಲ್ಲ, ಮತ್ತು ಒಂಥರ ಹುಬ್ಬದ್ದು ಜಾಸ್ತಿ, ಹಂಗೆ ಮಾಡ್ತಾಯಿರ್ತಾನೆ. ಯಾರೂ ಇಲ್ಲ ಅಂತಂದರೆ ಅಚ್ಚುಕಟ್ಟಾಗಿ ಆರಾಮಾಗಿ ಹೇಳ್ತಿರ್ತಾನೆ. ಇವಾಗ ವಿಡಿಯೋ ಮಾಡ್ಕೊತೀನಿ ಹೇಳು ಅಂತ ಹೇಳ್ಬಿಟ್ಟು ಹೇಳಿಸ್ತಾ ಇದ್ದೆ. ಸೊ ಹಂಗಾಗಿ ಎಲ್ಲ ಹೇಳ್ತಾ ಇದ್ದಾನೆ. ಸಂಡೇ ಮಂಡೇ ಹೇಳು, 1 2 3 ಹೇಳು, ಮತ್ತು ಕಣ್ಣೆಲ್ಲಿದೆ ಮೂಗೆಲ್ಲಿದೆ ಅಂತೆಲ್ಲ ಕೇಳ್ತಾಯಿದ್ದೀನಿ, ಅದನ್ನ ಹೇಳ್ತಾ ಇದ್ದಾನೆ. ಇನ್ನು ಸ್ವಲ್ಪ ಎಲ್ಲ ಆಲ್ಮೋಸ್ಟು ಬೇಸಿಕ್ ಏನೇನು ಬೇಕೋ ಅದೆಲ್ಲ ಕಲ್ತ್ಕೊಂಡಿದ್ದಾನೆ. ಬಟ್ ಇನ್ನು ಕೆಲವೊಂದು ಕ್ವಶನ್ ಆನ್ಸರ್ ಆ ಥರದ್ದೆಲ್ಲ ಏನು ಕಲಿಸಿಲ್ಲ ಇನ್ನು, ಅದನ್ನು ಕೂಡ ಕಲಿಸ್ಬೇಕು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ನೈಟು ಡೈಜೆಸ್ಟ್ ಆಗೋಲ್ಲ ಇನ್ನು ಊಟ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಮಾಡಿಕೊಡು ಅಂತ ಕೇಳಿದೆ. ಅವರು ನೀನು ಮಾಡಿಕೊಟ್ರೆ ಕುಡಿತೀನಿ, ಇಲ್ಲಾಂದರೆ ನನಗೂ ಬೇಡ ಅಂತ ಅಂದರು. ಹೋಗಲಿ, ಇವಾಗ ಅವ್ರು ಮಾಡಿಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಹಂಗೆ ಮಲಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು, ನನಗೆ ಹೇಳ್ಬೇಕು ಅಂದರೆ ಡೈಜೆಸ್ಟ್ ಆಗೋಲ್ಲ ಹಿಂಗೆಲ್ಲ ಸಂಜೆ ಟೈಮು ಆ ಥರ ಗ್ಯಾಸ್ಟ್ರಿಕ್ ಆಗೋ ಅಂಥ ಐಟಮ್ ಎಲ್ಲ ತಿಂದರೆ. ಸೊ ಹಾಗಾಗಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಲೆಮನ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಮ್ಮ ಪಾಪನೂ ಸ್ವಲ್ಪ ಜ್ಯೂಸ್ ಎಲ್ಲ ಇಷ್ಟಪಟ್ಟು ಕುಡಿತಾನೆ, ಹಂಗಾಗಿ ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಅವನಿಗೆ ಈ ಸ್ಪ್ರೈಟು 7up ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಮುಂಚೆಲ್ಲ ಸ್ವಲ್ಪ ಜಾಸ್ತಿನೇ ಕೊಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಮಕ್ಕಳದು ಬಾಡಿ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ, ಅಂಥದ್ದೆಲ್ಲ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬಟ್ ಅಂಗಡಿ ತಿಂಡಿ ಇವಾಗ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದಾನೆ, ಅದೊಂದು ಕಂಟ್ರೋಲ್ ಮಾಡಬೇಕು. ಇನ್ನು ಜ್ಯೂಸ್ ಎಲ್ಲ ಮಾಡಿ ನಮ್ಮ ಮನೆಗೆ ಕೊಟ್ಟು ಅದಾದಮೇಲೆ ನಮ್ಮ ಪಾಪಗೂ ಕೊಟ್ಟೆ, ಅವನು ಕುಡ್ದ. ಸೊ ಕುಡಿಬೇಕಾದ್ರೆ ನಾನು ಮಾತಾಡ್ತಿದ್ದ, ಹಂಗಾಗಿ ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಡಬ್ಬ ನಂಗೆ ಇಟ್ಕೊಂಡು ಬಂದಿತ್ತಮ್ಮ. ಏನು ಕರಡಿ ಎಲ್ಲಿ? ಅಲ್ಲಿ ಜೋರಕ್ಕೆ ಓಡ್ ಬಂತು ಹಂಗೆ, ಅಲ್ಲಿ ಎದ್ದಕ್ಕಾಯ್ತು. ಖುಷಿದೆ ಅದೆಲ್ಲ, ಅದು ಚಿನ್ನು ಅಲ್ಲ. ಗುಡ್ ಬಾಯ್, ಗುಡ್ ಬಾಯ್. ನಾನು ಇದೇ ತಕೊಂಡಿ, ಇದು ತಕೊಂಡಿ. ಅವ್ನು ಮಾತಾಡೋದು ನಮ್ಮ ಫ್ಯಾಮಿಲಿಯವ್ರಿಗೆ ತುಂಬ ಇಷ್ಟ. ಸೊ ಹಂಗಾಗಿ ಅವ್ನ ವಾಯ್ಸ್ ಇರಲಿ ಅನ್ನೋದಕ್ಕೋಸ್ಕರ ಹಂಗೆ ರೆಕಾರ್ಡಿಂಗ್ ಮಾಡಿದ್ನು, ಹಂಗೆ ಹಾಕಿದ್ದೀನಿ. ಸೊ ನಮಗೂ ಒಂದು ಮೆಮೊರೀಸ್ ಇರುತ್ತೆ, ಅವ್ನು ಈ ಥರ ಎಲ್ಲ ಮಾತಾಡ್ತಿದ್ದ ಅಂತ ಹೇಳ್ಬಿಟ್ಟು. ಸಖತ್ತು ತರಲೇ ಇದ್ದಾನೆ, ಚೂಟಿ ಇದ್ದಾನೆ, ಬಟ್ ಬೇರೆಯವ್ರ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಅದೇ ಪ್ರಾಬ್ಲಮ್ಮು.
ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಎಂಡ್ವರೆಗೂ ನೋಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.